ಒಂದು ಲೀಸ್ ಮನೇಲಿದ್ದೆ. ಸೊ ನನಗೆ ಒಂದು ಸ್ವಂತ ಮನೆ ಹೋಗಬೇಕು, ನೆಲೆ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ನಾನು ಅವ್ರಿಗೆ ಅರ್ಸ್ಕೊಂಡಿದ್ದೆ. ಹೋದ ತಿಂಗಳು ಸ್ವಂತ ಮನೆ ಖರೀದಿಸಿದೆ, ಮಾಡಿದ್ದೀನಿ. ಅದೇ ಥರನೇ ಅವ್ರ ಹೆಸರಿಟ್ಟಿದ್ದೀನಿ, ರಾಯರ ನೆರಳು ಅಂತ ಬೋರ್ಡು ಹಾಕಿದ್ದೀನಿ. ನನ್ನ ಕೆಲಸದ ವಿಷಯಕ್ಕೆ ನಾನು ಕಟ್ಟಿದ್ದೆ. ಕೋವಿಡ್ ಆಯಿತು, ಆಮೇಲೆ ಫುಲ್ಲು ಕಂಪ್ನಿ ಎಲ್ಲ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ಕಾಯಿ ಕಟ್ಟೆ. ಹೌದು, ಇಲ್ಲಿ MNC ಕಂಪ್ನಿ ಕೆಲಸ ಸಿಕ್ತು. ಅವ್ರು ಯಾರಿದ್ದಾರೆ 100% ಇದ್ದಾರೆ. ಏನಾದರೂ ಕಷ್ಟ ಇದ್ದರೆ ಕೇಳ್ಕೊಂಡೆ ತಕ್ಷಣ ಪರಿಹಾರ ಆಗೇ ಆಗುತ್ತೆ. ಇದಿಲ್ಲ ಅಂತ ಹೇಳಿದರೆ ಅವ್ರು ಕಲಿಯುಗದ ಕಾಮಧೇನು ಅಂತ ಯಾರೂ ಹೇಳ್ತಾ ಇರಲಿಲ್ಲ. ರಾಯರದು ಒಂದು ಪವಾಡ ಇರೋದಕ್ಕೇ, ಪ್ರತಿಯೊಂದು ರಾಯರು ಎಲ್ಲೇ ನೆಲೆಸಿದಾರೋ ಅವ್ರ ಪವಾಡನ ಅವ್ರು ನಿರೂಪಿಸ್ತಾ ಇರೋದಕ್ಕೇ ಜನ ಅವ್ರ ಮೇಲೆ ನಂಬಿಕೆ ಇಟ್ಟು ಮತ್ತು ಅಲ್ಲಿ ಬಂದು ನಾವು ನಮ್ಮ ಸೇವೆನ ಸಲ್ಲಿಸ್ತಾ ಇದ್ದೀವಿ. 2 ವಾರದಿಂದ ಇಲ್ಲಿ ಬಂದಿದ್ದೆ. ಇಲ್ಲಿ ಬಂದು ಸೊ ನೆಕ್ಸ್ಟ್ ನನಗೆ ಬರೋ ಅಷ್ಟರಲ್ಲಿ ಎಲ್ಲ ಆದರೆ ನಿಮಗೆ ದುಪ್ಪ ದೀಪ ಹಚ್ಚಿತೀವಿ ಅಂತ ಮಾಡಿಕೊಂಡು ನಾವೊಂದು ಅರ್ಕೆ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿನ್ನೆ ವೆಡ್ನೆಸ್ಡೇ ಬುಧವಾರ 3 ಗಂಟೆಗೆ ರಿಜಿಸ್ಟ್ರೇಷನ್ ಮುಗೀತು. ಕಂಪ್ಲೀಟ್ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಬಂದು ಹೋಮ ಮಾಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಿಂತಿದ್ದೀನಿ. ನಾನು 21 ವಾರದಿಂದ ಬರ್ತಾಯಿದ್ದೀನಿ. ನನ್ನ ಮೇನ್ ಇಂಟೆನ್ಷನ್ ಏನಕ್ಕೆ ಬಂದಿದ್ದು ಅಂತಂದರೆ, ನಮ್ಮ ಅಮ್ಮನೂ ಕಟ್ಟಿದ್ದಾರೆ ಕಾಯಿ. ಅವ್ರಿಗೆ ಮನೆ ಪ್ರಾಬ್ಲಮ್ಮು. ನನ್ನ ಕೆಲಸದ ವಿಷಯಕ್ಕೆ ನಾನು ಕಟ್ಟಿದ್ದೆ. ನಾನು ಪಾಸ್ಔಟ್ ಆದಮೇಲೆ ನಾನು ಕೆಲವು ವರ್ಷ ನಾನು ಹೋಗಲಿಲ್ಲ ಕೆಲಸಕ್ಕೆ, ಯಾಕಂದರೆ ಕೋವಿಡ್ ಆಯಿತು, ಆಮೇಲೆ ಫುಲ್ಲು ಕಂಪ್ನಿ ಎಲ್ಲ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ಕಾಯಿ ಕಟ್ಟೆ. ಆಮೇಲೆ ನಮ್ಮ ಫ್ರೆಂಡ್ ಯಾರೋ ಇದೆ, ಹೈರಿಂಗ್ ನಡೀತಾ ಇದೆ ಅಂದರು. ಸೊ ದ್ಯಾಟ್ ನಾನು ಅಲ್ಲಿ ಹೋದೆ. ಅಲ್ಲಿ ನನಗೆ ಕೆಲಸ ಸಿಕ್ತು. ನನಗೆ ಇವಾಗ ಸದ್ಯಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಕೊಡ್ತಾಯಿಲ್ಲ ಕೆಲಸ, ಸಂಬಳ ಏನು ಕೊಡ್ತಾಯಿಲ್ಲ, ಬಟ್ ಅದು ಕೆಲಸ ಕೊಟ್ಟಿದ್ದಾರೆ. ಟ್ರೈನಿಂಗ್ ಅಂತ ಇವಾಗ ಜಸ್ಟ್ ಹೋಗ್ತಾ ಇದ್ದೀನಿ. ರಾಯರಿಂದ ನಾನು ಹೋಗ್ತಾ ಇದ್ದೀನಿ. ಹೌದು, ಇಲ್ಲಿ ಬಂದ ಮೇಲೆ ಟ್ರೈನಿಂಗ್ ಸೇರಿರೋದು. ಹೌದು, ಇಲ್ಲಿ MNC ಕಂಪ್ನಿ ಕೆಲಸ ಸಿಕ್ತು. ರಾಯರಿದ್ದಾರೆ 100% ಇದ್ದಾರೆ. 100% ಬಿಲೀವ್ ಮಾಡ್ತೀನಿ. 100% ಇದ್ದಾರೆ. ಏನಾದರೂ ಕಷ್ಟ ಇದ್ದರೆ ಕೇಳ್ಕೊಂಡೆ ತಕ್ಷಣ ಪರಿಹಾರ ಆಗೇ ಆಗುತ್ತೆ. ಅಟ್ಲೀಸ್ಟ್ 3 ವಾರ 4 ವಾರ ರಿಸಲ್ಟ್ ಸಿಗುತ್ತೆ. ಸರ್, ಇದಿಲ್ಲ ಅಂತ ಹೇಳಿದರೆ ಅವ್ರು ಕಲಿಯುಗದ ಕಾಮಧೇನು ಅಂತ ಯಾರೂ ಹೇಳ್ತಾ ಇರಲಿಲ್ಲ. ರಾಯರದು ಒಂದು ಪವಾಡ ಇರೋದಕ್ಕೇ, ಪ್ರತಿಯೊಂದು ರಾಯರು ಎಲ್ಲೇ ನೆಲೆಸಿದಾರೋ ಅವ್ರ ಪವಾಡನ ಅವ್ರು ನಿರೂಪಿಸ್ತಾ ಇರೋದಕ್ಕೇ ಜನ ಅವ್ರ ಮೇಲೆ ನಂಬಿಕೆ ಇಟ್ಟು ಮತ್ತು ಅಲ್ಲಿ ಬಂದು ನಾವು ನಮ್ಮ ಸೇವೆನ ಸಲ್ಲಿಸ್ತಾ ಇದ್ದೀವಿ. ನಾನಿದು ಫಸ್ಟ್ ಟೈಮ್ ಬಂದಿದ್ದು. ನನ್ನ ತಮ್ಮ 21 ವಾರ ಅವನು ಯಾವುದೂ ವ್ರತಗಳನ್ನ ಇಷ್ಟು ಆಚರಣೆ ಮಾಡ್ತಾನೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅಷ್ಟು ಶ್ರದ್ಧೆ ಇಟ್ಟು ಅವ್ನಿಗೆ ಅನುಭವ ಆಗಿರೋದಕ್ಕೆ 21 ವಾರ ಅವ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಾನೆ ಅವ್ರ ವ್ರತಾಚರಣೆನ. ಇವತ್ತು ಹೋಮ ಇತ್ತು, ಪೂರ್ಣಾಹುತಿ ಆಯಿತು. ತುಂಬ ಖುಷಿಯಾಗಿದೆ. ಯಥೇಚ್ಛವಾಗಿ ಸರ್ವ ಜನ ಸುಖಿನ ಭವಂತು ಅನ್ನೋ ಹಾಗೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಸರ್. ಬೇಡಿಕೆ ಎಲ್ಲ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ ಸರ್, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಂದರೆ ಅವನದಾಗಿದೆ ಸರ್, ಅವನದಾಗಿದೆ. ಅಂದರೆ ಅವ್ನ ಕೆಲಸದಲ್ಲಿ ಯಶಸ್ಸಿರ್ಬೋದು, ಒಳ್ಳೇದಂತ ಅಂದ್ಕೊಂಡಿರ್ಬೋದು, ಅದೆಲ್ಲನೂ ಅವ್ನು ಕಾಣ್ತಾ ಇದ್ದಾನೆ. ಇನ್ನೂ ಅವರ ಆಶೀರ್ವಾದ, ರಾಯರ ಆಶೀರ್ವಾದ ಅವನ ಮೇಲೆ ಇರಲಿ, ಎಲ್ಲರ ಮೇಲೂ ಇರಲಿ. ಆ್ಯಂಡ್ ಒನ್ ಆಫ್ ದಿ ಅವರು ಕೂಡ ರಾಯರು ಬರ್ತಾರೆ, ಇನ್ನೊಬ್ಬರು ತಮ್ಮ, ಅವ್ರಿಗೂ ಒಳ್ಳೇದಾಗಲಿ ಸರ್. ಹಾಂ ಸರ್, ಇದ್ದಾರೆ. ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಅದಿದ್ದೇ ಇದೆ. ರಾಯರ ರೂಪದಲ್ಲಾದರೂ ಇರ್ಬೋದು, ಬೇರೆ ಒಂದು ರೂಪದಲ್ಲಾದರೂ ಇರ್ಬೋದು, ಒಂದು ಶಕ್ತಿ ಇದ್ದೇ ಇದೆ ಸರ್. ಈ ರಾಯರ ಟೆಂಪಲು ತುಂಬಾ ಇದೆ. ನಾನು ಮಂತ್ರಾಲಯದಲ್ಲಿ 2 ಸರಿ 3 ಸರಿ ಹೋಗಿದ್ದೀನಿ. ಸೊ ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ತುಂಬ ವರ್ಷದಿಂದ ಹೋಗ್ತಾನೆ ಇದ್ದೀನಿ. ಅವರು ಹೋಗಿ ಬಂದಮೇಲೆ ಅಲ್ಲಿಂದ ನಾನು ನಾನ್ ವೆಜ್ ಬಿಟ್ಟು ಅವ್ರನ್ನ ತುಂಬ ಆರಾಧಿಸ್ತೀನಿ, ಮಾಡ್ತೀನಿ. ಅವರಿಂದ ನನಗೆ ತುಂಬಾ ಸಿಕ್ಕಿದೆ, ಹೇಳ್ತೀನಿ. ಸೊ ಅವರಿಂದ ನಂಗೆ ಸಿಕ್ಕಿರೋದು ಒಂದಲ್ಲ ಎರಡಲ್ಲ. ಸೊ ಅವ್ರನ್ನ ನಂಬಿರೋರು ಯಾವತ್ತೂ ಅವ್ರು ಕೈ ಬಿಟ್ಟಿಲ್ಲ. ಅವ್ರ ಹತ್ರ ಹೋಗಿ ನಾವೇನು ಕೇಳಬಾರ್ದು, ಬೇಡಬಾರ್ದಂತೆ. ಅವ್ರ ಮನಸ್ಸಲ್ಲಿರೋದು ಅರ್ಥ ಮಾಡ್ಕೊಂಡು ಅವರೇ ಕೊಡ್ತಾರಂತೆ. ಸೊ ಅದೇ ಥರ ನನಗೂ ಸಿಕ್ಕಿದೆ. ಸೊ ನನ್ನ ಕೆಲಸದಲ್ಲಾಗಿರ್ಬೋದು, ನನ್ನ ಕಾರ್ಯದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ನನ್ನ ಜೊತೆಗಿದ್ದು ನನ್ನ ಕೈ ಹಿಡಿದು ಕಾಪಾಡಿದ್ದಾರೆ. ಸೊ ನನ್ನ ಒಂದು ಮೇನ್ ಥಿಂಗ್ ಏನಂತಂದರೆ, ನಾನು ಒಂದು ಲೀಸ್ ಮನೇಲಿದ್ದೆ. ಸೊ ನನಗೆ ಒಂದು ಸ್ವಂತ ಮನೆ ಹೋಗಬೇಕು, ನೆಲೆ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ನಾನು ಅವ್ರಿಗೆ ಅರ್ಸ್ಕೊಂಡಿದ್ದೆ. ಸೊ ಈ ಥರ ಆದರೆ ನಾನು ನಿಮ್ಮ ಹೆಸರಿಟ್ಟು ನನ್ನ ಬಿಲ್ಡಿಂಗಿಗೆ ನಾನೊಂದು ಇದು ಮಾಡ್ತೀನಿ ಅಂತ. ಅದೇ ಥರನೇ ಹೋದ ತಿಂಗಳು ಸ್ವಂತ ಮನೆ ಖರೀದಿಸಿದೆ, ಮಾಡಿದ್ದೀನಿ. ಅದೇ ಥರನೇ ಅವ್ರ ಹೆಸರಿಟ್ಟಿದ್ದೀನಿ, ರಾಯರ ನೆರಳು ಅಂತ ಬೋರ್ಡು ಹಾಕಿದ್ದೀನಿ. ಸೊ ಅದೊಂದು ನಮಗೆ ಇನ್ನೂ ತುಂಬ ಅದೊಂದು ಫೀಲಿಂಗ್ ಹಂಗೆ ಇದೆ. ಅವ್ರು ನಮ್ಮದವ್ರು ಯಾವತ್ತೂ ಕೈ ಬಿಡೋಲ್ಲ. ಬಿಕಾಸ್ ಅಲ್ಲೊಂದು ಕಮ್ಯುನಿಕೇಷನ್ ಏನಾಗಿತ್ತು ಅಂದರೆ,
ಸ್ವಲ್ಪ ಮನೆ ಖರೀದಿಸಿದಾಯಿತು ಎಲ್ಲ ಆಯಿತು, ಸ್ವಲ್ಪ ಪೇಪರ್ ಕರೆಕ್ಷನಿಂದ ರಿಜಿಸ್ಟ್ರೇಷನ್ ಸ್ವಲ್ಪ ಡಿಲೇ ಆಗಿತ್ತು. ಸೊ ರಿಜಿಸ್ಟ್ರೇಷನ್ ಡಿಲೇ ಆಗಿದ್ದಾಗ ಲಾಸ್ಟ್ ವೀಕು 2 ವಾರದಿಂದ ಇಲ್ಲಿ ಬಂದಿದ್ದೆ. ಇಲ್ಲಿ ಬಂದು ಸೊ ನೆಕ್ಸ್ಟು ನನಗೆ ಬರೋ ಅಷ್ಟರಲ್ಲಿ ಎಲ್ಲ ಆದರೆ ನಿಮಗೆ ದುಪ್ಪು ದೀಪ ಹಚ್ಚಿತೀವಿ ಅಂತ ಮಾಡಿಕೊಂಡು ನಾವೊಂದು ಅರ್ಕೆ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿನ್ನೆ ವೆಡ್ನೆಸ್ಡೇ ಬುಧವಾರ 3 ಗಂಟೆಗೆ ರಿಜಿಸ್ಟ್ರೇಷನ್ ಮುಗೀತು. ಕಂಪ್ಲೀಟ್ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಬಂದು ಹೋಮ ಮಾಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಿಂತಿದ್ದೀನಿ. ರೋಮಾಂಚನ ಆಗುತ್ತೆ, ಅದಕ್ಕೆ ಅಲ್ವಾ ಅವ್ರು ಇರೋದು. ರೋಮಾಂಚನ ಆಗಬೇಕಂತಲೇ ಅಲ್ವಾ ಅವ್ರು ಇರೋದು ನಮಗೆ. ಅವ್ರಿರೋದ್ರಿಂದನೇ ನಾವಿರೋದಲ್ವ. ಸೊ ಅದಕ್ಕೋಸ್ಕರನೇ ಸೊ ನಾನು ಅದೇ ಥರನೇ ಇಟ್ಟಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ.